ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ನಗರಸಭೆ ಹಾಗೂ ಸ್ವೀಪ್ ಸಮಿತಿಯಿಂದ ಮತದಾನ ಕುರಿತು ಮಂಡ್ಯದಲ್ಲಿ ಇಂದು ಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಯಿತು. ನಗರಸಭೆ ಕಂದಾಯಾಧಿಕಾರಿ ರಾಜಶೇಖರ ಅವರ ನೇತೃತ್ವದಲ್ಲಿ ನಡೆದ ಜಾಗೃತಿ ಕಾರ್ಯಕ್ರಮದಲ್ಲಿ ಮತದಾನದ ಅರಿವು ಮೂಡಿಸುವ ಭಿತ್ತಿಪತ್ರ ವಿತರಿಸಿ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಬಳಿಕ ಜಾನಪದ ಜಾತ್ರೆ ಸೇರಿದಂತೆ ವಿವಿಧ ಪ್ರದೇಶಗಳಿಗೆ ತೆರಳಿ ಮತದಾನದ ಅರಿವು ಮೂಡಿಸಲಾಯಿತು. ಮಂಡ್ಯ ವುಮೆನ್ಸ್ ದೂರದರ್ಶನದೊಂದಿಗೆ ರಾಜಶೇಖರ್ ಯುವ ಮತದಾರರಿಗೆ ಮತದಾನ ಕಡ್ಡಾಯವಾಗಿ ಮತ ಚಲಾಯಿಸುವಂತೆ ಅರಿವು ಮೂಡಿಸುತ್ತಿರುವುದಾಗಿ ಹೇಳಿದರು. ನಡೆಯುವ ಮತದಾನದಲ್ಲಿ ಎಲ್ಲರೂ ಪಾಲ್ಗೊಂಡು ಮತದಾನವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರಿಕೊಳ್ಳಲಾಯಿತು. ಅದರಂತೆ ಮತದಾನದ ಹಬ್ಬವನ್ನು ಎಲ್ಲ ಯುವ ಮತದಾರರು ಮತ್ತು ಅವರ ಕುಟುಂಬದವರು ಎಲ್ಲ ಸೇರಿ ಮತದಾನದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿ ಅಂತ ಎಲ್ಲರಲ್ಲಿ ಕೋರಿಕೊಳ್ಳಲಾಯಿತು. ಕೆಲವರು ಜನ ಫಸ್ಟ್ ಟೈಮ್ ಮಾಡ್ತಾರೆ. ವಿದ್ಯಾರ್ಥಿ ಮೊಹಮ್ಮದ್ ಜುನೇದ್ ಸ್ವೀಪ್ ಸಮಿತಿಯಿಂದ ಮತದಾನದ ಮಹತ್ವದ ಬಗ್ಗೆ ಹೆಚ್ಚು ಮಾಹಿತಿ ದೊರೆತಿದೆ ಎಂದರು. ವೋಟಿಂಗ್ ಇಂಪಾರ್ಟೆನ್ಸ್ ಏನೋ ಅದು ಯಾರಿಗೆ ಮಾಡಬೇಕು, ಹೆಂಗೆ ಮಾಡಬೇಕು, ಆಮೇಲೆ ನಮ್ಮದು ವೋಟಿಂಗಲ್ಲಿ ಹೋಗ್ಬಿಟ್ಟು ಎಲ್ಲೋ ಬೇರೆಯವ್ರಿಗೂ ಇದು ಮಾಡಬೇಕು, ಅವ್ರಿಗೆ ಸಹಕಾರ ಮಾಡಬೇಕು, ವೋಟಿಂಗ್ ಹೆಲ್ಪ್ ಮಾಡೋಕ್ಕೆ ಬೇರೆಯವ್ರಿಗೂ ಅವೇರ್ನೆಸ್ ಮಾಡಬೇಕು, ಅವರು ವೋಟಿಂಗ್ ಮಾಡಿ ಅಂತ ಎಲ್ಲ ಹೇಳ್ಕೊಟ್ಟವ್ರೆ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಮತ್ತೊಬ್ಬ ವಿದ್ಯಾರ್ಥಿ ಸೂರ್ಯಕುಮಾರ್ ಮೊದಲ ಬಾರಿಗೆ ಮತ ಚಲಾವಣೆ ಮಾಡುತ್ತಿದ್ದು ಮತದಾನದಲ್ಲಿ ಪಾಲ್ಗೊಳ್ಳಲು ಉತ್ಸುಕರಾಗಿರುವುದಾಗಿ ತಿಳಿಸಿದರು. ನೆಕ್ಸ್ಟ್ ಸರಿ ಯಾವ ಥರ ವೋಟ್ ಮಾಡಬೇಕು, ಯಾವ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಅಂತ ನಮಗೆ ತುಂಬಾ ಗೊತ್ತಾಗಿದೆ. ನಂದು ಮೊದಲನೇ ವೋಟು, ವೈಟಿಂಗ್ ಫಾರ್ ವೋಟ್. ವಿದ್ಯಾರ್ಥಿನಿ ಶೈನಾಬೋದ್ ದೇಶದ ಅಭಿವೃದ್ಧಿಗಾಗಿ ಯೋಚಿಸಿ ಅರ್ಹರಿಗೆ ಮತ ನೀಡುವುದಾಗಿ ಹೇಳಿದರು. ಯೋಚನೆ ಮಾಡಿ ವೋಟ್ ಮಾಡಬೇಕು ಅಂತ ಅನ್ಕೋತೀನಿ.